ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಟನ್ ಕರಿ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಮೈದಾ. ನೀವು ನೋಡಿ ಟ್ರೈ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಅಡುಗೆ ಮಟನ್ ಕರಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಅಂಥ ಪದಾರ್ಥಗಳು ಹೇಳ್ತೀನಿ ನೋಡಿ. ಅರ್ಧ ಕೆ.ಜಿ. ಮಟನು, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ, ಒಂದು 2ರಿಂದ 3 ಟೀ ಸ್ಪೂನು ಹುರಿಗಡಲೆ, ಅರ್ಧ ಕಾಯಿ ತುರಿ ಮತ್ತು ಸ್ವಲ್ಪ ಗಸಗಸೆ, 2ರಿಂದ 3 ಟೀ ಸ್ಪೂನ್ ಗಸಗಸೆ, ಒಂದು ಈರುಳ್ಳಿ ಚೆನ್ನಾಗಿ ಹಚ್ಚಿರೋದು ಮತ್ತು 2 ಟೊಮೆಟೊ ಪ್ಯೂರಿ. ಅದನ್ನು ಒಂದು ಮಿಕ್ಸಿ ಮಾಡಿಕೊಂಡು ಒಂದು ಪ್ಯೂರಿ ಮಾಡ್ಕೊಂಡಿದ್ದೀನಿ. 50 ಗ್ರಾಮ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ 2ರಿಂದ 3 ಟೀ ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ. ಇವಾಗ ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಬಾಣಲಿ ಬಿಸಿಯಾಗಿದೆ. ಬಾಣಲಿಗೆ ಒಂದು 50 ಗ್ರಾಮ್ ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಸ್ನೇಹಿತರೆ. ಈಗ ಎಣ್ಣೆ ಕಾದಿದೆ. ಎಣ್ಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಇದೆಲ್ಲ ಒಂದು ರುಬ್ಕೊಂಡು ಆದ ನಂತರ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಸ್ನೇಹಿತರೆ, ಈಗ ರುಬ್ಕೊಂಡಿದ್ದೀವಿ. ಈರುಳ್ಳಿ ಕೂಡ ಬ್ರೌನಿಶ್ ಬರ್ತಾ ಇದೆ. ಸೊ ಇದಕ್ಕೆ ನಾವೇನು ಮಾಡೋಣ, ಮಟನ್ ಪೀಸ್ಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿಯಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಧನಿಯಾ ಪುಡಿ ಮತ್ತು ಜೊತೆಗೆ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕುದಿ ಬರಲಿ, ಸ್ವಲ್ಪ ಕುಕ್ ಆಗಲಿ, ಆವಾಗ ಚೆನ್ನಾಗಿರ್ತದೆ. ಈಗ ಕುದೀತಾ ಇಲ್ಲಿ ಒಂದು 5ರಿಂದ 10 ನಿಮಿಷ ಲಿಡ್ ಮುಚ್ಚಿಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಉರಿ ಇರಲಿ. ಈಗ 10 ನಿಮಿಷ ಆಗಿದೆ ನೋಡಿ. ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಮಟನ್ನು ಸ್ವಲ್ಪ ಟೆಸ್ಟ್ ಮಾಡೋಣ. ಅರ್ಧ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಳ್ಳೋಣ. ಟೊಮೆಟೊನ ಪ್ಯೂರಿ ಮಾಡಿರುವಂಥದ್ದು ಫುಲ್ಲು ಹಾಕ್ಕೊಳ್ಳೋಣ. ಇದಕ್ಕೊಂದು ಮಿಕ್ಸ್ ಕೊಡೋಣ, ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ, ಆಗಲೇ ಮಟನಲ್ಲಿ ಎಣ್ಣೆ ಬಿಡ್ತಾ ಇದೆ. ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಘಮ್ ಅಂತ ಬರ್ತಾ ಇದೆ ಸ್ಮೆಲ್ಲು. ಇನ್ನೂ ಒಂದು 10 ನಿಮಿಷ ಸಿಮ್ಮಲ್ಲಿ ಇಡೋಣ. ಕುಕ್ ಆಗಲಿ, ಇನ್ನೂ ಸ್ವಲ್ಪ ಬೇಯಲಿ. ಈಗ 10 ನಿಮಿಷ ಆಗಿದೆ ಸ್ನೇಹಿತರೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಇದು ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ಮಿಕ್ಸಿಗೆ ಮಾಡ್ಕೊಂಡಿರುವಂಥದ್ದು ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಫೈನಲ್ ಇಂಗ್ರೀಡಿಯೆಂಟು ಬೇಕಾಗಿದ್ದಲ್ಲಿ ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕೂಡ ಏನು ತೊಂದರೆ ಇಲ್ಲ. ಸ್ವಲ್ಪ ಇನ್ನೊಂದು 5 to 10 ಮಿನಿಟ್ಸ್ ಬಿಟ್ಟರೆ ಕ್ಲೀನಾಗಿ ಕುಕ್ ಆಗಿರ್ತದೆ. ಮುಚ್ಚಿಟ್ಬಿಡ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ಚೆಕ್ ಮಾಡೋಣ. ಆಗಿದೆ. ಈಗ ಆಲ್ಮೋಸ್ಟ್ 80% ಆಗಿದೆ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಅರೋಮಾನು ಫಸ್ಟ್ ಕ್ಲಾಸಾಗಿ ಬರ್ತಾಯಿದೆ. ಒಂದೇ ಒಂದು ಟೇಸ್ಟ್ ನೋಡೋಣ. ಟೇಸ್ಟ್ ಅಂತ ಅದ್ಭುತವಾಗಿದೆ ಸ್ನೇಹಿತರೆ. ಈ ಥರ ನೀವು ಮಾಡ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ರೆಸಿಪಿ ಬಂದಿದೆ ಸ್ನೇಹಿತರೆ. ಅದ್ಭುತವಾದಂಥ ಮಟನ್ ಕರಿ ರೆಡಿಯಾಗಿದೆ. ದಯವಿಟ್ಟು ಮನೇಲಿ ನೀವು ಒಂದ್ಸರಿ ಮಾಡ್ಕೊಳ್ಳಿ. ಟೇಸ್ಟ್ ಸೂಪರಾಗಿ ಬಂದಿದೆ. ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಥರ ಟೇಸ್ಟ್ ಇದೆ ಅಂತ.
ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.